ಈ ಕಥೆ ಇದೆಯಲ್ಲ ತುಂಬ ರೋಚಕವಾಗಿರುವಂಥ ಕತೆ. ಆ ಕಥೆಯನ್ನು ಹೇಗೆ ಹೆಣೆದಿದ್ದಾರೆ ಅಂತಂದರೆ ಅದರಿಂದ ಆಚೆ ಬರೋಕ್ಕೆ ಆಗೋದಿಲ್ಲ ಇವರು. ಒಂದು ಹಾರರ್ ಮೂವಿ, ಹಿಂಗೆ ಹೋದರೆ ಅಲ್ಲಿ ಏನೋ ಆಗ್ಬಿಡುತ್ತೆ, ಭೂತ್ ಬಂಗ್ಲೆ, ಅಲ್ಲಿ ಹೋದ್ರೆ ಅಲ್ಲಿ ಏನೋ ಸಿಕ್ಬಿಡುತ್ತೆ, ಯಾವಾಗ ಏನು ಸರ್ಪ್ರೈಸ್ ಬರುತ್ತೆ ಗೊತ್ತೇ ಆಗಲ್ವಲ್ಲ. ಆ ಕಥೆ ರೀತಿಯಲ್ಲಿ ನಡೀತಾ ಇದೆ ಈಗ. ಅದರಲ್ಲಿ ಒಬ್ಬರು ಪಾತ್ರಧಾರಿ ಆಗಿರುವಂಥದ್ದು ಈ ಸುಜಾತಾ ಭಟ್. ಈ ಸುಜಾತಾ ಭಟ್ಟು ಕಾಲ್ಪನಿಕವಾಗಿ ಅನನ್ಯ ಭಟ್ಟನ್ನು ಸೃಷ್ಟಿ ಮಾಡಿ ಅವಳನ್ನು ಸಾಯಿಸಿ, ಅಂದರೆ ಯೋಚನೆ ರೂಪದಲ್ಲಿ ಅವಳ ಮೂಳೆಗಳನ್ನು ಕೊಟ್ಟರೆ ಸನಾತನ ಹಿಂದೂ ಧರ್ಮದ ಪ್ರಕಾರ ನಾನು ಅಂತ್ಯಕ್ರಿಯೆ ಮಾಡ್ತೀನಿ ಅಂತೆಲ್ಲ ಬುರುಡೆ ಬಿಟ್ಟ ನಂತರ ಈಗ ಭಯ ಶುರು ಆಗಿಬಿಟ್ಟಿದೆ. ನನ್ನನ್ನು ಕ್ಷಮಿಸ್ಬಿಡಿ ಅಂತಿದ್ದಾರೆ. ಕ್ಷಮಿಸುವ ಪರಿಸ್ಥಿತಿ ಈಗ ಸದ್ಯಕ್ಕೆ ಇಲ್ಲ, ಯಾಕಂದರೆ ಇದು ಕಾನೂನಾತ್ಮಕವಾಗಿ ನಡೀತಾ ಇರೋದು. ಆದರೆ ಈಗ SIT ಅವ್ರಿಗೆ ತಲೆನೋವು ಏನಾಗಿರೋದು ಅಂತಂದರೆ ಕ್ಷಣಕ್ಕೊಂದು ಹೇಳಿಕೆ ಅಂತೆ. ಅಯ್ಯೋ, ನಮಗೆ ಹೊಸದಲ್ಲ SIT ಅವರೇ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಹೊಸ ಹೊಸ ಕತೆ ಕಟ್ಟಿದ್ದೇ ಈ ಅಮ್ಮ. ನಿಮಗಿದು ಹೊಸದಿರಬಹುದು. ಈಗ ಇನ್ನೊಂದು ಏನೇನೋ ಕತೆಗಳನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಈ ಪಾತ್ರದ ಹಿಂದೆ ಇರುವಂಥವ್ರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ನೋಟಿಸ್ ಕೊಡೋಕ್ಕೆ ಶುರು ಮಾಡಿದ್ದಾರೆ SIT ಅವರು. ಪುಕ್ಕು ಅಂತಿದೆ ಹಿಂದೆ ಯಾರ್ಯಾರಿದ್ದಾರೆ ಅವರು. ಯಾರಿದ್ದಾರೆ ಹಾಗಿದ್ದಾಗ? ಹೊಸ ಬೆಳವಣಿಗೆ ಸುಜಾತಾ ಭಟ್ ಕೇಸ್ನಲ್ಲಿ ಏನಾಗಿದೆ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಸೂ ಫ್ರಮ್ ಸೋಗಿಂತ ಇಂಟ್ರೆಸ್ಟಿಂಗ್ ಸೂ ಫ್ರಮ್ ಪರಿಕಾ. ಧರ್ಮಸ್ಥಳ ಟು ಪರ್ಕಳ, ಸೂರತ್ಕಲ್ ಟು ಸೋಮೇಶ್ವರ. SITಯನ್ನ ಇಡೀ ರಾಜ್ಯ ಸುತ್ತಿಸಿದ ಸುಜಾತಾ ಭಟ್. ಹೌದು, ನನ್ನ ಮಗಳು ಅನನ್ಯ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ಲು. ಅವಳ ಅಸ್ಥಿನಾದ್ರೂ ಹುಡುಕಿ ಕೊಡಿಯಂತ ಇಲ್ಲದ ಪಾತ್ರ ಸೃಷ್ಟಿಸಿ ಡ್ರಾಮಾ ಮಾಡಿದ್ದ ಸುಜಾತಾ ಭಟ್ ಸುಳ್ಳಿನ ಮುಖವಾಡ ಕಳಚಿ ಬಿದ್ದಿದೆ. ಆಕೆ ಆಸ್ತಿಗಾಗಿ ಹೀಗೆಲ್ಲ ಮಾಡಿದ್ದೇನೆ, ಬುರುಡೆ ಗ್ಯಾಂಗ್ ಹೇಳಿದಂತೆ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿಕೊಂಡಿದ್ದಾಳೆ. ಆದ್ರೆ ಈಕೆಯ ಡ್ರಾಮಾ ಇಷ್ಟಕ್ಕೆ ನಿಂತಿಲ್ಲ. ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಹೊರಬಿದ್ದಿದೆ. SIT ಮುಂದೆ ಸುಜಾತಾ ಕ್ಷಣಕ್ಕೊಂದು ಮಾತು. ಈಗ ಆಡಿದ ಮಾತು ಸ್ವಲ್ಪ ಹೊತ್ತಿನಲ್ಲೇ ಬದಲು. SITಗೆ ತಲೆನೋವಾದ ಸುಜಾತಾ ಭಟ್ ಹೇಳಿಕೆಗಳು. ಅನನ್ಯ ಭಟ್ ಕತೆ ಕಟ್ಟಿದ್ದ ಸುಜಾತಾ ಭಟ್ ಹೇಳಿಕೆಗಳೇ SIT ಅಧಿಕಾರಿಗಳಿಗೆ ತಲೆನೋವಾಗಿದೆ. SIT ಮುಂದೆ ಸುಜಾತಾ ಭಟ್ ಕ್ಷಣಕ್ಕೊಂದು ಮಾತುಗಳನ್ನ ಆಡುತ್ತಿದ್ದಾಳೆ. ಈಗ ಆಡಿದ ಮಾತು ಸ್ವಲ್ಪ ಹೊತ್ತಿನಲ್ಲೇ ಬದಲಾಯಿಸಿ ಮತ್ತೊಂದು ಹೇಳಿಕೆ ನೀಡಿದ್ದಾಳೆ. ಸುಜಾತಾ ಭಟ್ ಹೇಳಿಕೆಗೆ 5 ನಿಮಿಷ ಅಷ್ಟೇ ಆಯಸ್ಸಿದ್ದು 5 ನಿಮಿಷ ಬಿಟ್ಟು ಕೇಳಿದ್ರೆ ಮತ್ತೊಂದು ಹೇಳಿಕೆ ಕೊಟ್ಟು SIT ಅಧಿಕಾರಿಗಳನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾಳೆ. ಅನನ್ಯ ಭಟ್ ಹೆಸರೊಂದನ್ನ ಬಿಟ್ಟು ಮತ್ತೆಲ್ಲವೂ ಕಥೆಗಳು ಎನ್ನುತ್ತಿದ್ದು ಸುಜಾತಾ ಭಟ್ ಹೇಳಿಕೆಗಳು SIT ಅಧಿಕಾರಿಗಳಿಗೆ ತಲೆನೋವು ತರ್ತಿದೆ. ಹಾಗಾದ್ರೆ SIT ಮುಂದೆ ಸುಜಾತಾ ಭಟ್ ಹೇಳುತ್ತಿರೋ ಕಥೆಗಳು ಏನು ಅಂತ ನೋಡೋದಾದ್ರೆ, ಸೂ ಫ್ರಮ್ ಪರಿಕಾ ಸ್ಟೋರಿ. ಸುಜಾತಾ ಭಟ್ ಹೇಳಿಕೆ ಏನು? ಹೇಳಿಕೆ 1, ನಾನು ಪರ್ಕಳದವಳು, ನಮ್ಮ ಆಸ್ತಿ ಧರ್ಮಸ್ಥಳದ ಪಾಲಾಗಿದೆ. ಹೇಳಿಕೆ 2, ನನ್ನ ಆಸ್ತಿಯನ್ನ ಮತ್ತೆ ಮರಳಿ ಕೊಡಿಸಿ. ಹೇಳಿಕೆ 3, ನಾನು ಸೂರತ್ಕಲ್ನಲ್ಲಿದ್ದೆ, ನನ್ನ ಮನೆ ಸುಟ್ಟು ಹೋಗಿದೆ. ಹೇಳಿಕೆ 4, 2003ರಲ್ಲಿ ನನ್ನ ಮಗಳು ಅನನ್ಯ ಭಟ್ ಕಳೆದು ಹೋಗಿದ್ದಾಳೆ. ಹೇಳಿಕೆ 5, ಅನನ್ಯ ಭಟ್ಲನ್ನ ಕೊಲೆ ಮಾಡಲಾಗಿದೆ. ಹೇಳಿಕೆ 6, ನನ್ನ ಮಗಳು ತುಂಬಾ ವರ್ಷ ನನ್ನಿಂದ ದೂರ ಇದ್ದಳು. ಹೇಳಿಕೆ 7, ಅನನ್ಯ ಭಟ್ ನನ್ನ ಮಗಳಲ್ಲ. ಹೇಳಿಕೆ 8, ಅನನ್ಯ ಭಟ್ ಸೋಮೇಶ್ವರದ ನನ್ನ ಸ್ನೇಹಿತರ ಮಗಳು. ಹೇಳಿಕೆ 9, ಅನನ್ಯ ಫೋಟೋ ಸೂರತ್ಕಲ್ ಮನೆ ಸುಟ್ಟಾಗ ಕಳೆದು ಹೋಗಿದೆ. ಹೇಳಿಕೆ 10, ನಾನು ತೋರಿಸಿದ ಫೋಟೋದಂತೆಯೇ ಅನನ್ಯ ಇದ್ದಳು ಅಂತೆಲ್ಲ ಹೇಳೋ ಮೂಲಕ ಮತ್ತೊಂದು ಕತೆ ಕಟ್ಟುತ್ತಿದ್ದಾಳೆ. ಇದರಿಂದ SIT ಅಧಿಕಾರಿಗಳೇ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಜೊತೆಗೆ ವಿಚಾರಣೆ ಕೊನೆ ಹಂತದಲ್ಲಿ ನನಗೆ ನನ್ನ ಆಸ್ತಿ ಕೊಡಿಸಿ ಎಂದು ಮತ್ತೆ ಕಣ್ಣೀರು ಹಾಕುತ್ತಿದ್ದಾಳಂತೆ. ಮಗಳ ವಿಷಯ ಬಿಟ್ಟು ಆಸ್ತಿಯ ವಿಚಾರ ಮಾತನಾಡಿ, ನೀವು ನನ್ನ ಆಸ್ತಿ ಕೊಡಿಸುವ ಭರವಸೆ ನೀಡಿದ್ರೆ ಕೇಸ್ ವಾಪಸ್ ಪಡೆಯುತ್ತೇನೆ ಎಂದು ಸುಜಾತಾ ಭಟ್ SITಗೆ ಟಾಸ್ಕ್ ಕೊಟ್ಟಿದ್ದಾಳಂತೆ. ಸುಜಾತಾ ಫ್ರಮ್ ಪರಿಕಳ ಸ್ಟೋರಿ ಕೇಳಿ SIT ಅಧಿಕಾರಿಗಳೇ ಕಕ್ಕಬಿಕ್ಕಿ ಆಗಿದ್ದಾರೆ ಅನ್ನಲಾಗ್ತಾ ಇದೆ. ಮೊದಲನೇದಾಗಿ ತನ್ನ ಮಗಳು ಕಳೆದೋಗಿದ್ದಾಳೆ, ಸಾವಾಗಿದೆ, ಕೊಲೆ ಆಗಿದೆ ಅಂತ ಬೇರೆ ಬೇರೆ ಕಥೆಗಳನ್ನ ಹೇಳ್ತಾ ಇರುವಂತ ಸುಜಾತಾ ಭಟ್ ಅವರು ಕಡೆಗೆ ತನ್ನ ಪಾಲಿನ ಆಸ್ತಿ ಬೇಕು ಅನ್ನುವ ಡಿಮ್ಯಾಂಡ್ ಅನ್ನು SIT ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಇಡೀ ವಿಚಾರಣೆಯಲ್ಲಿ ಅವರು ಮಗಳು ಅನನ್ಯ ಭಟ್ ಅನ್ನುವ ಕಾಣೆಯ ಹಿಂದಿನ ಕಥೆಯನ್ನು ಬಿಟ್ಟು ಆಸ್ತಿಯ ವಿಚಾರಕ್ಕೆ ಬಂದು ನಿಂತಿರುವಂಥದ್ದು ಇಡೀ ಎಪಿಸೋಡ್ಗೆ ಹೊಸ ತಿರುವು ಕೊಡೋದ್ರ ಜೊತೆಗೆ ಪ್ರತಿ ಹಂತದಲ್ಲೂ ಕೂಡ SITನ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೀತಿದೆಯಾ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತಾ ಇದೆ. ಅನನ್ಯ ಭಟ್ ತನಿಖೆ ಕೊನೆ ಹಂತಕ್ಕೆ ಬಂತ. ಅನನ್ಯ ಪಾತ್ರ ಸೂತ್ರಧಾರಿಗಳಿಗೆ ಶಾಕ್ ಆದಿದ್ಯಾ? ಮಟ್ಟಣ್ಣನವರ್ ಸೇರಿ ಹಲವರಿಗೆ ನೋಟಿಸ್ ಸಾಧ್ಯತೆ. ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣದ ಜೊತೆಗೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕೂಡ ರೋಚಕ ತಿರುವು ಪಡೆದುಕೊಂಡಿದೆ. ತಾನು ಮಾಡಿದ ಆರೋಪ ಸುಳ್ಳು ಎಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ದ ಸುಜಾತಾ ಭಟ್ ಬಳಿಕ ಉಲ್ಟಾ ಹೊಡೆದಿದ್ದರು. ಇದೀಗ SIT ವಿಚಾರಣೆಯಲ್ಲಿ ಸತ್ಯ ಬಾಯ್ಬಿಟ್ಟಿದ್ದಾರೆ.
ಮೂರನೇ ದಿನದ ವಿಚಾರಣೆ ಎದುರಿಸುತ್ತಿರುವ ಸುಜಾತಾ ಭಟ್ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ. ನನ್ನನ್ನ ಬಿಟ್ಟು ಬಿಡಿ, ನಾನು ಮಾಡಿದ ಆರೋಪ ಎಲ್ಲ ಸುಳ್ಳು, ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಸುಜಾತಾ ಭಟ್ ಕಣ್ಣೀರಿಟ್ಟಿದ್ದಾರಂತೆ. ಆದರೆ ಇದಕ್ಕೆ ಕರಗದ ಎಸ್ಐಟಿ ವಿಚಾರಣೆ ಮುಂದುವರೆಸಿದ್ದು ಹಲವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಇಲ್ಲದ ಮಗಳನ್ನ ಸೃಷ್ಟಿ ಮಾಡಿ ಒಂದು ಕ್ಯಾರೆಕ್ಟರನ್ನು ತಂದು ಒಂದು ದೊಡ್ಡ ಕಥೆಯನ್ನು ಕಟ್ಟಿರುವಂತಹ ಮ್ಯಾಜಿಕ್ ಅಜ್ಜಿ ಅಥವಾ ಚಾಲಾಕಿ ಅಜ್ಜಿ ಸುಜಾತಾ ಭಟ್ಗೆ 3 ದಿನಗಳ ಕಾಲ SIT ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ. ಪ್ರಮುಖವಾಗಿ ವಂಶವೃಕ್ಷವನ್ನು ಬಿಡಿಸಿಡುವಂತಹ ಕೆಲಸವನ್ನು SIT ಮಾಡಿರುವಂಥದ್ದು. ತನ್ನ ತಂದೆ ಗುರುರಾಜ್ ಭಟ್, ಅವರ ತಂದೆ ಅಣ್ಣಯ್ಯ ಭಟ್, ಇವರಿಗೆ ಸಂಬಂಧಪಟ್ಟ ಹಾಗೆ 9 ಮಕ್ಕಳು, ಅಂದರೆ ಇವರ ಚಿಕ್ಕಪ್ಪ ದೊಡ್ಡಪ್ಪ 9 ಮಕ್ಕಳು ಮತ್ತು ತನ್ನ ಸಹೋದರರು 6 ಜನ, ಒಟ್ಟು 15 ಜನಕ್ಕೆ ಪಾಲಿನ ವಿಚಾರವನ್ನು SIT ಕಚೇರಿಯಲ್ಲಿ ತನಿಖೆಯ ವೇಳೆ ಸುಜಾತಾ ಭಟ್ ಬಹಿರಂಗಪಡಿಸಿರುವಂಥದ್ದು. ಹಾಗಾಗಿ ಧರ್ಮಸ್ಥಳ ಕ್ಷೇತ್ರದ ಜೊತೆ ಯಾವ ಕಾರಣಕ್ಕೆ ಜಮೀನಿನ ತಕರಾರು ಇದೆ, ತಮ್ಮ ಬಳಿ ಇರುವಂತಹ ದಾಖಲೆಗಳು ಯಾವುದು, ಅಥವಾ ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ನಾರಾಯಣ್ ಉಪಾಧ್ಯಾಯ ಅವರಿಂದ ನಿಮ್ಮ ಕುಟುಂಬಕ್ಕೆ ಯಾವುದಾದ್ರೂ ಹಣಕಾಸಿನ ಸೆಟಲ್ಮೆಂಟ್ ಆಗಿತ್ತಾ, ಜಮೀನಿಗೆ ಸಂಬಂಧಪಟ್ಟ ಹಾಗೆ ಪವರ್ ಆಫ್ ಅಟರ್ನಿ ಯಾರ ಬಳಿ ಇತ್ತು, ಈ ಥರದ ಹಲವಾರು ಪ್ರಶ್ನೆಗಳನ್ನು SIT ಅವರು ಮುಂದೆ ಇಟ್ಟಿರುವಂಥದ್ದು. ಈ ಯಾವುದೇ ಪ್ರಶ್ನೆಗಳಿಗೆ SIT ಮುಂದೆ ಸುಜಾತಾ ಭಟ್ಗೆ ದಾಖಲೆ ಯಾವುದೇ ಉತ್ತರಗಳು ಇಲ್ಲ ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಣ್ಣೀರನ್ನು ಹಾಕಿದ್ದಾರೆ. ತನ್ನದು ತಪ್ಪಾಯಿತು, ತಾನು ಈ ಥರದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೆ ಅನ್ನುವಂಥದ್ದನ್ನು ಬಿಚ್ಚಿಟ್ಟಿರುವಂಥದ್ದು. ಹಾಗಾಗಿ ಒಟ್ಟು 3 ದಿನಗಳ ಕಾಲ ಯಾವುದಾದ್ರೂ ದಾಖಲೆಗಳನ್ನು ಸಂಗ್ರಹ ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನೋದೇ ಸದ್ಯಕ್ಕಿರುವಂತಹ ಉತ್ತರ. ಏಕಾಂಗಿಯಾದ ಸುಜಾತಾ ಭಟ್, ತಿಮರೋಡಿ ಗ್ಯಾಂಗ್ ಸೈಲೆಂಟ್. ಧರ್ಮಸ್ಥಳ ವಿರುದ್ಧ ಬುರುಡೆ ಕತೆ ಹೆಣೆದ ಷಡ್ಯಂತ್ರ ತಂಡಕ್ಕೆ ಮೊದಲು ಮಗ್ಗಲು ಮುಳ್ಳಾಗಿದ್ದು ಇದೇ ಸುಜಾತಾ ಭಟ್. ಸುಜಾತಾ ಭಟ್ ಹೆಣೆದ ಕತೆಗಳೆಲ್ಲವೂ ಸುಳ್ಳು ಅನ್ನೋದು ಬಯಲಾಗುತ್ತಿದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಅಂತರ ಕಾಯ್ದುಕೊಳ್ಳಲು ಆರಂಭಿಸಿತ್ತು. ಇದೀಗ ಸುಜಾತಾ ಭಟ್ನಿಂದ ಸಂಪೂರ್ಣ ದೂರ ಉಳಿದುಕೊಂಡಿದ್ದಾರೆ. ಆರಂಭದಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಆಶ್ರಯ ಪಡೆದಿದ್ದ ಸುಜಾತಾ ಭಟ್ ಇದೀಗ SIT ವಿಚಾರಣೆ ವೇಳೆ ಉಜಿರೆಯ ಖಾಸಗಿ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದಾರೆ. ಉಜಿರೆಯಿಂದ ಬೆಳ್ತಂಗಡಿ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗುತ್ತಿದ್ದಾರೆ. ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗ್ತಾ ಇದ್ದ ಹಾಗೆ ಇದೀಗ ಸುಜಾತಾ ಭಟ್ಗೆ ಬಂಧನದ ಭೀತಿ ಎದುರಾಗಿದೆ. ಸುಜಾತಾ ಭಟ್ನ ನೆರವಿಗೆ ಆಶಯವನ್ನ ಕೊಟ್ಟಂತವ್ರೆಲ್ಲರೂ ಕೂಡ ಇದೀಗ ಒಬ್ಬೊಬ್ಬರಾಗಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸೊ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನ ಇದೀಗ SIT ಅಧಿಕಾರಿಗಳಿಗೆ ಸುಜಾತಾ ಭಟ್ ಹೇಳಿದ್ದಾರೆ. ಈ ಮೂಲಕವಾಗಿ ಇದೀಗ ಸುಜಾತಾ ಭಟ್ ಏಕಾಂಗಿಯಾಗಿದ್ದಾರೆ. ಖಾಸಗಿ ಲಾಡ್ಜ್ನಲ್ಲಿ ಉಳಿದುಕೊಳ್ತಾ ಇದ್ದಾರೆ. ಒಬ್ಬರೇ ಆಟೋ ಮೂಲಕವಾಗಿ SIT ಕಚೇರಿಗೆ ವಿಚಾರಣೆಗೆ ಬರ್ತಾ ಇದ್ದಾರೆ. ಒಟ್ನಲ್ಲಿ ಸುಜಾತಾ ಭಟ್ ಸುಳ್ಳಿನ ಕಥೆಗಳು ಇನ್ನೂ ಮುಗಿಯುತ್ತಿಲ್ಲ. ಕ್ಷಣಕ್ಕೊಂದು ಹೇಳಿಕೆ ಕೊಟ್ಟು SIT ಅಧಿಕಾರಿಗಳನ್ನೇ ಕನ್ಫ್ಯೂಸ್ ಮಾಡುತ್ತಿದ್ದಾಳೆ. ಇದರಿಂದ SIT ಅಧಿಕಾರಿಗಳೇ ದಂಗಾಗಿದ್ದು ಸುಜಾತಾ ಭಟ್ ಹಿಂದಿನ ಸೂತ್ರಧಾರಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ, ಧರ್ಮಸ್ಥಳ.